ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ PUC ಅಕೌಂಟೆನ್ಸಿ ಇಲ್ಲಿ 6 ಮಾರ್ಕ್ಸ್ ಪ್ರಾಬ್ಲಮ್ ಒಂದು ಸೊಲ್ಯೂಷನ್ ಮಾಡ್ತಾ ಇದ್ದೇನೆ. ಪ್ರಿಪೇರ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ವಾರ್ಷಿಕ ಪರೀಕ್ಷೆಯಲ್ಲಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ಪ್ರಶ್ನೆ ಇಲ್ಲಾಂದರೆ ಪ್ರಾಡಕ್ಟ್ ಮೆಥಡ್ ಆಯಿತಾ. ಇಲ್ಲಿ ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೇನೆ. 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ ಆಲ್ರೆಡಿ ನಾನು ಪ್ರಾಬ್ಲಮ್ ಸೊಲ್ಯೂಷನ್ ಮಾಡಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಯಾಕೆಂದರೆ ಈ ಒಂದು ವಿಡಿಯೋ ಮಾಡ್ತಿದ್ದೇನೆ ಅಂದರೆ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಅಪ್ರಾಪ್ರಿಯೇಷನ್ ಅಕೌಂಟ್ ಗೊತ್ತಿರಲಿ ಅಂತ. ಯಾಕೆಂದರೆ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಸುಮಿತ್ ಮತ್ತು ಪ್ರಥಮ್ ಇಲ್ಲಿ ಬಿಸ್ನೆಸ್ ನಡೆಸ್ತಾ ಇದ್ದಾರೆ. ಪಾರ್ಟ್ನರ್ಶಿಪ್ ಇದೆ. ಕ್ಯಾಪಿಟಲ್ಸ್ 1 lakhs ಸುಮಿತ್ ಅವ್ರದ್ದು ಮತ್ತು 80,000 ಪ್ರಥಮ್ ಅವ್ರದ್ದು ಕ್ಯಾಪಿಟಲ್ ಇದೆ ರೆಸ್ಪೆಕ್ಟ್ಲಿ. ಇಲ್ಲಿ ಆನ್ 1/4/2023 ದೇ ಅಗ್ರೀಡ್ ಟು ಶೇರ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್, ಅಂದರೆ ಈ ಒಂದು ದಿನಾಂಕದಿಂದ ಅವರು ಅಗ್ರೀಡ್ ಮಾಡ್ಕೋತಾರೆ ಪ್ರಾಫಿಟ್ ಮತ್ತು ಲಾಸಸ್ ಬಂದಿರುವಂಥ ಈ ರೇಷಿಯೋ ಮುಖಾಂತರ 3:2 ಫಾರ್ ದ ಇಯರ್ ಎಂಡಿಂಗ್ 31st March 2024 ಆಯಿತಾ. ಈ ಒಂದು ವರ್ಷದೊಳಗೆ ಇದು ಫೈನಾನ್ಷಿಯಲ್ ಇಯರ್ ಆಗಿರುತ್ತೆ ಇದು ಆಯಿತಾ. 1/4/2023 31st March 2024 23 24 ಆಯಿತಾ. ಫೈನಾನ್ಷಿಯಲ್ ಇಯರ್ ಆಗಿರುತ್ತೆ ಅದು. ಪ್ರಾಫಿಟ್ ಮತ್ತು ಲಾಸ್ ಅವರು ಅಗ್ರೀಡ್ ಮಾಡ್ಕೋತಾರೆ. ಅನುಪಾತ 3:2 ಆಯಿತಾ. 3:2. ದಿ ಪ್ರಾಫಿಟ್ ಈಸ್, ಅಂದರೆ ಆಲ್ರೆಡಿ ಅವ್ರದ್ದು ಬಿಫೋರ್ ಅಲೋವಿಂಗ್ ಪ್ರಾಫಿಟ್ ಇದೆ ಎಷ್ಟು 36,000 ಇದೆ. ಎಸ್ 36,000. ಇಲ್ಲಿ ನಿಮಗೆ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ. ಆಪ್ಷನ್ A B C D ಅಂತ ಕೊಟ್ಟಿರ್ತಾರೆ. ಇಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಸ್ ಮೇಲೆ 5% ತೆಗಿ ಅಂದಿದ್ದಾರೆ ಅವರು ಆಯಿತಾ. ಅಂದರೆ ಸುಮಿತ್ ಅವ್ರದ್ದು ಎಷ್ಟಿದೆ 1 lakhs ಇದೆ. ಪ್ರಥಮ್ ಅವ್ರದ್ದು ಎಷ್ಟಿದೆ 18,000 ಆಯಿತಾ. ಈ 80,000 ಮೇಲೆ ಮತ್ತು 1 lakh ಮೇಲೆ ನಿಮಗೆ ಏನಿದೆಯಲ್ಲ 5% ತೆಗೀರಿ ಅಂತ ಹೇಳ್ತಾ ಇದ್ದಾರೆ ಅವರು. ಅಂದರೆ 1 ಲಕ್ಷ ಮೇಲೆ 5% ತೆಗೀರಿ ಮತ್ತು 80,000 ಆಯಿತಾ. 80,000 ಮೇಲೆ 5% ತೆಗಿಬೇಕು. ನಾನು ಇಲ್ಲಿ ಹೇಳ್ಕೊಡ್ತೀನಿ, ವೇಟ್ ಮಾಡಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಸುಮಿತ್ ಆಯಿತಾ 600 ಮತ್ತು ಪ್ರಥಮ್ 1,000. ಇದು ಬೈ ಸೈಡೇ ಬರುತ್ತೆ ಆಯಿತಾ. ಇಲ್ಲಿ ನೋಡಿ, ಇಲ್ಲಿ ಇಯರ್ಲಿ ಸ್ಯಾಲ್ರಿ ಆಫ್ ಪ್ರಥಮ್, ಅಂದರೆ ಇಯರ್ಲಿ ಸ್ಯಾಲ್ರಿ ಪೇ ಮಾಡಿದ್ದಾರೆ ಯಾರು 10,000 ಆಯಿತಾ ಪ್ರಥಮ್ ಆಯಿತಾ. ಅದೇ ರೀತಿ ಇಲ್ಲಿ ದೇರ್ ಡ್ರಾಯಿಂಗ್ಸ್ ದ ಇಯರ್ ಸುಮಿತ್ ಇಲ್ಲಿ 16,000 ಆ್ಯಂಡ್ ಪ್ರಥಮ್ 20,000 ಏನಿದೆಯಲ್ಲ ಇದು ದ ಡ್ರಾಯಿಂಗ್ ದ ಇಯರ್ ಎಂಡಿಂಗ್ ಅಂತ ಇರುತ್ತಲ್ಲ ಡ್ಯೂರಿಂಗ್ ದ ಇಯರ್, ಇದು ತೆಗೆದುಕೊಳ್ಳಬಾರ್ದು, ಇದು ತೆಗೆದುಕೊಳ್ಳಬೇಕು. ಯಾವುದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಕೊಟ್ಟಿರ್ತಾರಲ್ಲ ಆ ಅಮೌಂಟ್ ತೆಗೆದುಕೊಳ್ಳಬೇಕು. ಇಲ್ಲಿ ಇವಾಗ ದೇರ್ ಡ್ರಾಯಿಂಗ್ಸ್ ಡ್ಯೂರಿಂಗ್ ದ ಇಯರ್ ಅಂತ ಕೊಟ್ಟಿರ್ತಾರಲ್ಲ ಆ ಅಮೌಂಟ್ ತೆಗೆದುಕೊಳ್ಳಬಾರ್ದು ಆಯಿತಾ. ಪ್ರಿಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಇಲ್ಲಿ ಹೆಡ್ಲೈನ್ ಹಾಕಬೇಕು ಏನಂತ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st March 2024 ಅಂತ ಪರ್ಟಿಕ್ಯುಲರ್ ಅಮೌಂಟ್ ಅಂತ ಹಾಕಬೇಕು. ಹಾಕಿದ ನಂತರ ಮೊದಲಿಗೆ ಏನಂದಿದ್ದಾರೆ, ಇದು ಫಿಕ್ಸ್ ಈ ಕಡೆ ಬರುತ್ತೆ. ಒಂದನೇ ಆಪ್ಷನ್ ಏನಂದಿದ್ದಾರೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಟ್ 5% ತೆಗಿ ಎಂದಿದ್ದಾರೆ. ಒಂದನೇದು ಯಾವ ಸೈಡ್ ಬರುತ್ತೆ, ಇದು 2 ಸೈಡೇ ಫಿಕ್ಸ್ ಬರುತ್ತೆ. ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಬರೀಬೇಕು ಹೆಡ್ಲೈನ್. ಬರೆದ ನಂತರ ಪಾರ್ಟ್ನರ್ ಯಾರಿದ್ದಾರೆ ಸುಮಿತ್ ಮತ್ತು ಪ್ರಥಮ್. ಇಲ್ಲಿ ನೋಡಿ ಸುಮಿತ್ ಈಜ್ಕಲ್ ಟು ಸುಮಿತ್ ಅವ್ರದ್ದು ಎಷ್ಟಿದೆ ಕ್ಯಾಪಿಟಲ್, ಸುಮಿತ್ ಅವ್ರದ್ದು 1 lakh ಇದೆ ಅವ್ರದ್ದು ಆಯಿತಾ. ಪ್ರಥಮ್ ಅವ್ರದ್ದು 80,000 ಆಯಿತಾ. ನಿಮಗೆ ಗೊತ್ತಾಗಬೇಕಂದ್ರೆ ಈ ರೀತಿ ಆ್ಯರೋ ಮಾರ್ಕ್ ಹಾಕ್ತಾ ಇದ್ದಾನೆ. ಸುಮಿತ್ ಅವ್ರದ್ದು ಎಷ್ಟಿದೆ 1 lakh ಇದೆ ಆಯಿತಾ. ಅದೇ ರೀತಿ ಪ್ರಥಮ್ ಅವ್ರದ್ದು ಎಷ್ಟಿದೆ 80,000. ಈ 1 ಲಕ್ಷ ಮೇಲೆ 5% ತೆಗಿರಿ ಆಯಿತಾ. 1 ಲಕ್ಷ ಮೇಲೆ 5% ಅಂದರೆ 1 ಲಕ್ಷ ಇಂಟು 5/100 ಮಾಡಿದ ತಕ್ಷಣ ಎಷ್ಟು ಬರುತ್ತೆ 5,000 ಸುಮಿತ್ ಅವ್ರದ್ದು ಬಂತು. ಅದೇ ರೀತಿ ಇವಾಗ ಪ್ರಥಮ್ ಅವ್ರದ್ದು 80,000. ಇಲ್ಲಿ ನೋಡಿ ಪ್ರಥಮ್ ಈಜ್ಕಲ್ ಟು 80,000 5% ತೆಗಿರಿ 4,000. 5,000 4,000 ಎಷ್ಟು 9,000 ಔಟರ್ ಕಾಲಮ್ನಲ್ಲಿ ಬರಿಬೇಕು. ಇನ್ನರ್ ಕಾಲಮ್ನಲ್ಲಿ ಬರಿಬೇಕು. ಮೊದಲಿಗೆ 5,000 4,000 ಇದೆರಡು ಟೋಟಲ್ ಮಾಡಿ ಔಟರ್ ಕಾಲಮ್ನಲ್ಲಿ 5,000 ಬರಿಬೇಕು. ಒಂದನೆಯ ಆಪ್ಷನ್ ಆಯಿತು, ಯಾವುದು ಎ ಆಯಿತು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಟ್ 5% ಆಯಿತು. ಇವಾಗ ಆಪ್ಷನ್ ಬಿ ಏನಂದಿದ್ದಾರೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಸುಮಿತ್ ಇಲ್ಲಿ 600 ಮತ್ತು 1,000 ಏನಿದೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಮಾಡ್ಕೊಂಡಿದ್ದಾರೆ ಯಾರು ಸುಮಿತ್ ಮತ್ತು ಪ್ರಥಮ್ ಅವರು. ಇದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಏನಿದೆಯಲ್ಲ ಇದು ಫಿಕ್ಸ್ ಯಾಕಡೆ ಬರುತ್ತೆ ಬೈ ಸೈಡೇ ಬರುತ್ತೆ. ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಸುಮಿತ್ ಅವ್ರದ್ದು 6,000 ಪ್ರಥಮ್ ಅವರು 1,000. 600 1,000 ಎಷ್ಟು 1,600. ಇಲ್ಲಿ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಾಫಿಟ್ ಅಂತ ಇದು ಫಿಕ್ಸ್ ಬರುತ್ತೆ. ಇದು ಫಿಕ್ಸ್ ಎಲ್ಲಿದೆ ಬಿಫೋರ್ ಅಲೋವಿಂಗ್ ಅಂತ, ಅಂದರೆ ಒಂದು ಆಲ್ರೆಡಿ ಸಂಸ್ಥೆ ಒಳಗೆ ಇರುವಂತಹ ಪ್ರಾಫಿಟ್ ಎಷ್ಟಿದೆ 36,000 ಅಂತ ಇರುತ್ತೆ ನೋಡಿ. ದೇ ಪ್ರಾಫಿಟ್ ಅಂದರೆ ಅವರು ಆಲ್ರೆಡಿ ಅರ್ನ್ ಮಾಡಿರುವಂತಹ ಸಂಸ್ಥೆ ಒಳಗೆ ಎಷ್ಟಿದೆ 36,000. ಈ 36,000 ಈ ಕಡೆ ಬೈ ಸೈಡ್ನಲ್ಲಿ ಫಿಕ್ಸ್ ಬರುತ್ತೆ, ಅದೇ ಬರಿಬೇಕು ಇಲ್ಲಿ ಮೊದಲಿಗೆ. ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 36,000 ಬರಿಬೇಕು. ಆಮೇಲೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಒಂದೇದು,
ಆಯಿತಾ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮೇಲೆ 5% ತೆಗೆದಿವಿ. ಎಷ್ಟು ಪರ್ಸೆಂಟೇಜ್ ಕೊಟ್ಟಿರ್ತಾರೆ ಅಷ್ಟು ಪರ್ಸೆಂಟೇಜ್ ತೆಗೆದಿದ್ದೀವಿ. ಇಲ್ಲಿ ಔಟರ್ ಕಾಲಮ್ನಲ್ಲಿ ಅಮೌಂಟನ್ನು ಬರೆದಿದ್ವಿ. ಅದೇ ರೀತಿ ಇಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂದಿದ್ದಾರೆ. ಇದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನೋದು ಇದು ಬೈ ಸೈಡೇ ಬರುತ್ತೆ ಆಯಿತಾ. ಸುಮಿತ್ ಇಲ್ಲಿ 600 ಮತ್ತು ಪ್ರಥಮ್ 1000 ಇಲ್ಲಿ ಟೋಟಲ್ ಮಾಡಿ ಔಟರ್ ಕಾಲಮ್ನಲ್ಲಿ ಬರೀಬೇಕಾಗುತ್ತೆ. ಇಲ್ಲಿ ಆಪ್ಷನ್ ಬಿ ಆಯಿತು. ಆಪ್ಷನ್ ಸಿ ಏನು ಕೇಳಿದ್ದಾರೆ, ಇಯರ್ಲಿ ಸ್ಯಾಲ್ರಿ ಆಫ್ ಪ್ರಥಮ್. ಇಯರ್ಲಿ ಸ್ಯಾಲ್ರಿ ಅವರು ವಿಡ್ರಾಲ್ ಮಾಡ್ಕೊಂಡಿದ್ದಾರೆ ಒಂದೇ ಬಾರಿ. ಎಷ್ಟು? 10,000. ಯಾರು? ಇಯರ್ಲಿ ಸ್ಯಾಲ್ರಿ ಆಫ್ ಪ್ರಥಮ್ ಅಂದಿದ್ದಾರೆ. ಸೊ ಪ್ರಥಮ್ ಅಂದಿದ್ದು ನೋಡಿ, ಸ್ಯಾಲ್ರಿ ಯಾವಾಗಲೂ ಇದು 2 ಸೈಡೇ ಬರುತ್ತೆ. ಟು ಸ್ಯಾಲ್ರಿ ಟು ಆಯಿತಾ, ಟು ಸ್ಯಾಲ್ರಿ ಟು ಪ್ರಥಮ್ ಎಷ್ಟು? 10,000. ಅದೇ ಒಂದು ವೇಳೆ ಪರ್ ಮಂತ್ ಅಂತ ಕೊಟ್ಟರೆ ಅದು ಇಂಟು ಮಾಡಿ, ಅಂದರೆ ಅವರೇ ಕೊಟ್ಟಿರ್ತಾರೆ, ಅವರು ಎಷ್ಟು ವರ್ಷ ಇಲ್ಲಿ ಅಂದರೆ ಎಷ್ಟು ಮಂತ್ ಇಲ್ಲಿ ಕೆಲಸ ಮಾಡಿರ್ತಾರಲ್ಲ ಅಷ್ಟು ಇಂಟು. ಇವಾಗ ಫಾರ್ ಎಕ್ಸಾಂಪಲ್ ಅವರು 6 ಮಂತ್ ಮಾಡಿದರೆ 10,000 ಇಂಟು 6 ಮಾಡಿ ಇಲ್ಲಿ ನಾವು ಬರೀಬೇಕಾಗುತ್ತೆ ಆಯಿತಾ. ಇವಾಗ ಅವರು ಇಲ್ಲಿ ಡೈರೆಕ್ಟ್ಲಿ ಕೊಟ್ಬಿಟ್ಟಿದ್ದಾರೆ ಆಯಿತಾ. ಇಯರ್ಲಿ ಸ್ಯಾಲ್ರಿ ಅಂತ ಕೊಟ್ಬಿಟ್ಟಿದ್ದಾರೆ. ಪರ್ ಮಂತ್ ಅಂತ ಕೊಟ್ಟರೆ ನಾವು ಇಂಟು ಮಾಡಿ ತೆಗೆದುಕೊಳ್ಬೇಕು. ಇಲ್ಲಿ ಇಯರ್ಲಿ ಸ್ಯಾಲ್ರಿ ಆಫ್ ಪ್ರಥಮ್ ಅಂತ ಕೊಟ್ಟಿದ್ದಾರೆ 10,000. ಇಲ್ಲಿ 10,000 ಡೈರೆಕ್ಟಾಗಿ ಇಲ್ಲಿ ನಾವು ಬರೆದೇವೆ ಆಯಿತಾ. ಆಪ್ಷನ್ ಇ ಆಯಿತು. ಇಲ್ಲಿ ಆಪ್ಷನ್ ಡಿ ಏನು ಕೊಟ್ಟಿದ್ದಾರಲ್ಲ ಇದು ಬರಂಗಿಲ್ಲ ಸ್ನೇಹಿತರೆ. ದೇರ್ ಡ್ರಾಯಿಂಗ್ಸ್ ದ ಇಯರ್ ಸುಮಿತ್ ಇಲ್ಲಿ 16,000 ಆಯಿತಾ. 16,000 ಮತ್ತು 20,000 ಏನಿದೆಯಲ್ಲ ಇದು ಡ್ಯೂರಿಂಗ್ ದ ಇಯರ್ ಅಂತ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾರೆ ಕೊನೆಯಲ್ಲಿ ಆಪ್ಷನ್. ಇದು ಬರಂಗಿಲ್ಲ ಇದು ಆಯಿತಾ. ಒನ್ಲಿ ಇದೇ ತೆಗೆದುಕೊಳ್ಬೇಕು. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇದೇ ತೆಗೆದುಕೊಳ್ಳಬೇಕು. ಇದು ಬರಂಗಿಲ್ಲ, ಇದು ಡ್ರಾಯಿಂಗ್ಸ್ ಬರಂಗಿಲ್ಲ, ಇದು ಡ್ರಾಯಿಂಗ್ಸ್ ಬರುತ್ತೆ ಆಯಿತಾ. ಅಂದರೆ ಚಿಕ್ಕದಾಗಿ ಅಮೌಂಟ್ ಇರುತ್ತೆ ನೋಡಿ, ಅದೇ ಡ್ರಾಯಿಂಗ್ಸ್ ಇಲ್ಲಿ ಬರೀಬೇಕು ಬೈ ಸೈಡ್ನಲ್ಲಿ ಆಯಿತಾ. ಇದು ಡ್ರಾಯಿಂಗ್ಸ್ ಬರಂಗಿಲ್ಲ. ಇದು ದೇರ್ ಡ್ಯೂರಿಂಗ್ ಡ್ರಾಯಿಂಗ್ಸ್ ಅಂತ ಕೊಟ್ಟಿರ್ತಾರೆ ನೋಡಿ, ಫಾರ್ ದ ಇಯರ್ ಎಂಡಿಂಗ್ ಅಂತ ಆ ಅಮೌಂಟ್ ಬರಂಗಿಲ್ಲ ಆಯಿತಾ. ಇವಾಗ ನೋಡಿ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡಿ 36,000 1,600 ಎಷ್ಟಾಯಿತು? 37,600 ಇರುತ್ತೆ ಆಯಿತಾ. 37,600 ಈ ಅಮೌಂಟ್ ಈ ಕಡೆ ಇಡಿ. ಅಂದರೆ ಯಾವ ಸೈಡ್ ಅಮೌಂಟ್ ಹೆಚ್ಚಿಗೆ ಬರುತ್ತೆ ಅಂತ ನೋಡಬೇಕು. ಇವಾಗ ಯಾವ ಸೈಡ್ ಅಮೌಂಟ್ ಹೆಚ್ಚಿಗೆ ಬರುತ್ತೆ? ಈ ಸೈಡ್ ಅಮೌಂಟ್ ಹೆಚ್ಚಿಗೆ ಬಂತು ಅಂದರೆ 36,000 1,600 ಟೋಟಲ್ ಮಾಡಿದರೆ 37,600 ಬಂತು ಆಯಿತು. 9,000 10,000 ಮತ್ತು ನೋಡಿ 9,000 10,000 ಪ್ಲಸ್ ಮಾಡಿದರೆ ಎಷ್ಟಾಗುತ್ತೆ? 19,000 ಬಂತು. ಇದು ಯಾವ ಸೈಡ್ ಅಮೌಂಟ್ ಹೆಚ್ಚಿಗೆ ಬಂತು? ಈ ಸೈಡ್ ಅಮೌಂಟ್ ಹೆಚ್ಚಿಗೆ ಬಂತು. 36,000 ಪ್ಲಸ್ 1,600 ನೋಡಿ 37,600 ಬಂತು. ಈ ಅಮೌಂಟ್ ಏನಿದೆಯಲ್ಲ ಈ ಕಡೆ ಸೈಡ್ ಅಮೌಂಟ್ ಹೆಚ್ಚಿಗೆ ಬರ್ತಲ್ಲ, ಈ ಅಮೌಂಟ್ ಈ ಕಡೆ ಇಡಿ ಆಯಿತಾ. ಈ ಕಡೆ ಇಟ್ಟು 9,000 10,000 ಮೈನಸ್ ಮಾಡಿ ಎಷ್ಟು ಬರುತ್ತೆ? 18,600 ಬರುತ್ತೆ. ಇವಾಗ ನಾವು ಇಲ್ಲಿ ನೆಟ್ ಪ್ರಾಫಿಟ್ ಟ್ರಾನ್ಸ್ಫರ್ ಅಂತ ಬರಿಬೇಕು ಆಯಿತಾ. ಈ 18,000 ಏನಿದೆಯಲ್ಲ ನಾವು ಸುಮಿತ್ ಮತ್ತು ಪ್ರಥಮ್ ಅವರಿಗೆ ಹಂಚಬೇಕು. ಇವಾಗ ಯಾವ ಒಂದು ರೇಷಿಯೋ ಮುಖಾಂತರ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 3:2 3:2. ಇಲ್ಲಿ ನೋಡಿ 18,600 ಆಯಿತಾ. 18,600 ಸುಮಿತ್ ಈಜ್ವಲ್ ಟು 18,600. ಇಲ್ಲಿ 3 ಮತ್ತು 2 ಎಷ್ಟು ಆಯಿತಾ? 3 ಮತ್ತು 2 5 ಓಕೆ. 3/5 ಮತ್ತು 2/5 ಮಾಡಿ ನಾವು ತೆಗೆದುಕೊಳ್ಬೇಕಾಗುತ್ತೆ. ಇದು 3/5 ಇದು ಸುಮಿತ್ ಅವ್ರದ್ದು, ಇದು 2/5 ಇದು ಪ್ರಥಮ್ ಅವ್ರದ್ದು ಆಯಿತಾ. ಇಲ್ಲಿ ನೋಡಿ ಸುಮಿತ್ ಆಯಿತಾ 18,600 ಓಕೆ. ಸುಮಿತ್ ಈಜ್ವಲ್ ಟು 18,600 3/5 ಮಾಡಿದರೆ ಎಷ್ಟು ಬರುತ್ತೆ? 11,160 ಬರುತ್ತೆ. ಇದು ಸುಮಿತ್ ಅವ್ರದ್ದು ಬಂತು ಆಯಿತಾ. ಅದೇ ರೀತಿ ಪ್ರಥಮ್ ಈಜ್ವಲ್ ಟು 18,600 ಇಲ್ಲಿ ಸುಮಿತ್ ಅವ್ರದ್ದೇನು ಪ್ರಥಮ್ ಅವ್ರದ್ದು ಸುಮಿತ್ ಅವ್ರದ್ದು ಆಯಿತು. ಪ್ರಥಮ್ ಅವ್ರದ್ದೇನು 18,600 ಡಿವೈಡ್ ಬೈ ಆಯಿತಾ. 18,600 ಇಂಟು 2/5 ಮಾಡಿದರೆ ಎಷ್ಟು ಬರುತ್ತೆ? 7,440 ಬರುತ್ತೆ ಆಯಿತಾ. ಇದು ಮತ್ತು ಇದು ಪ್ಲಸ್ ಮಾಡಿ ಎಷ್ಟು ಬರುತ್ತೆ? 18,600 ಬರುತ್ತೆ ಆಯಿತಾ. ಟ್ಯಾಲಿ ಆಯ್ತಲ್ಲ. ಸೊ ಹೀಗೆ 6 ಮಾರ್ಕ್ಸ್ ನಮಗೆ ಸಿಗುತ್ತೆ ನೋಡಿ ಈ ಒಂದು ಪ್ರಶ್ನೆಯಲ್ಲಿ ಆಯಿತಾ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಅರ್ಥ ಆಗಿದೆ ಅಂದರೆ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಬೇರೆ ಬೇರೆ ಪ್ರಾಬ್ಲಮ್ ನಾನು ಆಲ್ರೆಡಿ ಸಾಲ್ಯೂಷನ್ ಮಾಡಿದ್ದೇನೆ. ಇದು 12 ಅಂಕದ ಪ್ರಶ್ನೆ ಮತ್ತು 6 ಅಂಕದ ಪ್ರಶ್ನೆ. ಸೊ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.